ಹರಿಹರ ನಗರದ ಪ್ರಮುಖ ರಸ್ತೆಗಳು ಹಾಳಾಗಿ ವರ್ಷಗಳೇ ಕಳೆದರೂ ನಗರಸಭಾ ಆಯುಕ್ತರು ಮತ್ತು ಅಧಿಕಾರಿಗಳು ರಸ್ತೆಗಳನ್ನು ವೀಕ್ಷಣೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಟಿಎಸ್ ನಾರಾಯಣಗೌಡರ ನೇತೃತ್ವದಲ್ಲಿ ನಗರಸಭೆವರೆಗೂ ಮೆರವಣಿಗೆ ನಡೆಸಲಾಯಿತು. ನಗರ ಘಟಕ ಅಧ್ಯಕ್ಷರಾದ ಶಶಿನಾಯಕ್, ಸ್ಥಳೀಯ ಮುಖಂಡರು ಕಾಳಿದಾಸ ನಗರದಲ್ಲಿರುವ ನೂರಾನಿ ಆಟೋ ನಿಲ್ದಾಣ ವೃತ್ತದಿಂದ ಹರಿಹರ ನಗರಸಭೆವರೆಗೂ ಮೆರವಣಿಗೆ ಹೊರಟು ಮನವಿ ಸಲ್ಲಿಸಿದ್ರು. ಈ ವೇಳೆ ಶಿಶುನಾಯಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹರಿಹರ ನಗರಸಭೆ ವ್ಯಾಪ್ತಿಯ ಪ್ರಶಾಂತ ನಗರ, ಬ್ಯಾಂಕ್ ನಗರ, ನೀಲಕಂಠ ನಗರ ಮತ್ತು ಕಾಳಿದಾಸ ನಗರದ ಮುಖ್ಯ ರಸ್ತೆ ಚೆನ್ನಾಗಿದ್ರೂ ಸಹ ಅದರ ಮೇಲೆ ಪುನಃ ರಸ್ತೆ ಡಾಂಬರೀಕರಣ ಮಾಡುತ್ತಿದ್ದಾರೆ. ಆದರೆ ಕೆಟ್ಟಿರುವ ರಸ್ತೆ ನೋಡಲು ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಬರ್ತಾ ಇಲ್ಲ ಹಾಗೂ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಕರ್ನಾಟಕ ಟಿಪ್ಪು ಸೇನೆ ರಾಜ್ಯಾಧ್ಯಕ್ಷ ಸಿಕಂದರ್ ಶಾ ಧರ್ಮೇಶ್ ಮಾತನಾಡಿದ್ದು, ಯುಜಿಡಿ ಮತ್ತು ರಿಲಯನ್ಸ್ ಜಿಯೋ ಫೈಬರ್ನವರು ತಮ್ಮ ಕೆಲಸಗಳನ್ನು ಮಾಡಿ ಚೆನ್ನಾಗಿರುವ ರಸ್ತೆಗಳನ್ನು ಹಾಳು ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಎಂಎಸ್ ಬಾಬುಲಾಲ್, ಬಿ ಅಲ್ತಾಫ್, ರವಿಕುಮಾರ್, ಅಮಾನುಲ್ಲಾ, ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಸಿಎಂ ಗ್ರಾಂಟು ಅದು ಬಂದ್ಮೇಲೆ ನೋಡೋಣ. ಬೇರೆ ಎಲ್ಲರ ಈಗ ಇರೋದನ್ನ 25 ಲಕ್ಷ ಪ್ಲಸ್ ಒಂದು 5 ಲಕ್ಷ, ಇದು 30 ಲಕ್ಷದಲ್ಲಿ ನೀವು ನಾಳೆ ಆಗಲಿ ನಾಡ್ದಾಗಲಿ ನಮ್ಮ AWR ಕರೆಸಿ ಅದು ಮೆಜರ್ಮೆಂಟ್ ಮಾಡಿಸಿ ನಾವು ಎಲ್ಲ ಜನರ ಪರವಾಗಿ ನಾವು ಕೇಳ್ಕೊಂತೀವಿ. ನಗರಸಭೆ ಹರಿಹರವರಿಗೆ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದ ನಗರ ಘಟಕದ ವತಿಯಿಂದ ಹರಿಹರ ನಗರದ ಪ್ರಮುಖ ರಸ್ತೆಗಳು ಮತ್ತು ಕಾಳಿದಾಸ್ ನಗರ ಮುಖ್ಯ ರಸ್ತೆ, ಪೆಟ್ರೋಲ್ ಬಂಕ್ ಮುಂಭಾಗ ಕಾಮಗಾರಿ ಮಾಡುವ ಬಗ್ಗೆ ಅತಿ ಹೆಚ್ಚಾಗಿ ಎಲ್ಲಿ ಜನಸಂಘಟನೆ ಇದೆ ಅಲ್ಲಿ ಎಷ್ಟು ಯಾರಿಗೆ ಅವಸ್ಥೆಯಾಗಿ ಬಳಲ್ತಾ ಇದ್ದಾರೆ ಅಲ್ಲಿ ಮಾಡಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಅದ್ರ ಮೇಲೆ ಮತ್ತೊಂದು ಕಾಂಗ್ರೆಡ್ ಹಾಕಿ ಕಬ್ಬಣ ಕಟ್ಟಿ ಇಲ್ಲಿರೋಂಥ ಒಂದು ಜಾಗವನ್ನ ಬಿಟ್ಟು ಅಲ್ಲಿ ಹಾಕ್ತಿದ್ರೆ ನಮಗೆ ಅಲ್ಲಿ ಮಾಡ್ತಿರೋದೇನು ತೊಂದರೆ ಇಲ್ಲ ಮಾಡಿ, ಆದರೆ ಅದಕ್ಕಿಂತ ಮುಂಚಿತವಾಗಿ ಅವಶ್ಯಕತೆ ಇರುವಂತ ಜಾಗದಲ್ಲಿ ಮಾಡಿ ಅಂತ ನಮ್ಮ ಹೋರಾಟ. ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇದು ರೋಡ್ ಆಗಿ ಸುಮಾರು 20 ವರ್ಷ ಆಯ್ತು. 20 ವರ್ಷದಿಂದ ಈ ರೋಡ್ನಾಗೆ ಇದೇ ಥರ ಭಾಳ ಆಕ್ಸಿಡೆಂಟ್ ಆಗ್ತಾವು. ಆಮೇಲೆ ಇವು ನೋಡ್ರಿ, ಇದು ಅಂತ ಏನಪ್ಪ ಅಂದರೆ ಡಕ್ ಇದ್ರಾಗೆ ಗಾಡಿ ಸಿಕ್ಕಂತಪ್ಪ ಅಂತ ಹೇಳಿದರೆ ಯಾರು ಐತಲ್ಲ ಹೊರಗೆ ಹೋಗಿರಬಾರ್ದು. ನಮ್ಮ ಆಟೋಗಳಿರ್ದಪ್ಪ ಅಂದ್ರೆ ಇಂಥ ಪರಿಸ್ಥಿತಿ ಐತೆ ಅಂತ ಹೇಳಿದರೆ ಬರೀ ಇಲ್ಲಾದರೆ ಹಬ್ಬ ಕಟ್ಟಾಗ್ತೈತಿ, ಇಲ್ಲಾಂದರೆ ಮುಂದಿನ ಇದು ಕಟ್ಟಾಗ್ತೈತಿ. ಹಾಗಾಗಿ ನಮಗೆ ಭಾಳ ತೊಂದರೆ ಐತಿ. ಆಮೇಲೆ ಬೈಕ್ನಾರು ಓಡಾಡಂಗಿಲ್ಲ, ರೋಡ್ ಹಗಲೀಕರಣ ಇಲ್ಲ. ಇದು ರೋಡ್ನಾಗ ನೋಡ್ರಿ ನೀವು ಎಷ್ಟು ಗಿಡಗಳು ಅದಾವು. ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಪಾಸ್ ಆಗಂಗಿಲ್ಲ. ಇವು ರಾಜಕಾರಣಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾರೇನೋ ಗೊತ್ತಿಲ್ಲ. ಈ ರೋಡ್ ಹೆಚ್ಚು ಕಡಿಮೆ 4-5 ಕೌನ್ಸಿಲರ್ಗಳಿಗೆ ನೋಡೈತಿ. ಒಂದು ಕೌನ್ಸಿಲರು ಅದನ್ನೆಲ್ಲ ಇದಕ್ಕೆ ಸರಿಯಾದ ಸ್ಪಂದನೆ ಮಾಡಿಲ್ಲ. ನಮ್ದು ಏನಪ್ಪ ಆಗ್ರಹ ಅಂತ ಹೇಳಿದರೆ, ನಮಗೆ ಈ ರೋಡು ಅಭಿವೃದ್ಧಿ ಆಗಬೇಕು. ಈ ರೋಡ್ ಐತಲ್ಲ ತಕ್ಷಣನೇ ಆಗಲಿಲ್ಲಪ್ಪ ಅಂದರೆ ಇದ್ರ ಬಗ್ಗೆ ನಾವು ಐತಲ್ಲ ಪೂರ್ತಿ ಜಾಮ್ ಮಾಡಿ ಉಗ್ರವಾದ ಹೋರಾಟ ಮಾಡಕ್ಕೆ ನಿಂತ್ಕೊಂತೀವಿ. ಮುನ್ಸಿಪಾಲ್ಟಿನೂ ಮುಖ್ಯ. ಭಾಳ ಕಾಳಿದಾಸನಗರ ಮೇನ್ ರೋಡು ನಿಂತು BRL ರೋಡು ತುಂಬ ಹದಗೆಟ್ಟೋಗೈತೆ. ಭಾಳ ವರ್ಷದಿಂದ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇದಕ್ಕೆ ಕೆಲವು ಜನ ಬಿದ್ದು ಕಾಲು ಕೈ ಆಸ್ಪತ್ರೆ ಸೇರಿದ್ದಾರೆ.